ಹಾಯ್ ಹೆಲೋ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಗುಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ ಬರ್ತಾ ಇದ್ದು, ನಿಮಗೋಸ್ಕರ ಈ ಒಂದು ವಿಡಿಯೋದಲ್ಲಿ ವಿಜ್ಞಾನ ವಿಷಯದ ಒಂದು ಸಂಭವನೀಯ ಪ್ರಶ್ನೆ ಪತ್ರಿಕೆನ ಈಗ ನಿಮಗೆ ಈ ಒಂದು ವಿಡಿಯೋದಲ್ಲಿ ಬಿಡಿಸಿ ತೋರಿಸ್ತಾ ಇದ್ದೀನಿ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋ ತಮಗೆ ಇಷ್ಟ ಆದರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈಗ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಬನ್ನಿ ವಿದ್ಯಾರ್ಥಿಗಳೇ. ಕೀಟಹಾರಿ ಸಸ್ಯಗಳು ಯಾವುದಕ್ಕಾಗಿ ಕೀಟಗಳನ್ನು ಅವಲಂಬಿಸಿವೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ, ಆಪ್ಷನ್ ಎ ಬಂದುಬಿಟ್ಟು ಆಹಾರ, ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಹಾರ. ಆಹಾರ ಅನ್ನೋದು ಸರಿಯಾದ ಉತ್ತರ. ಒಂದನೇ ಪ್ರಶ್ನೆಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಇತರ ಪ್ರಾಣಿಗಳನ್ನು ತಿಂದು ಬದುಕುವ ಪ್ರಾಣಿಗಳನ್ನು ಏನಂತ ಕರೀತಾರೆ? ಸಸ್ಯಾಹಾರಿ, ಮಾಂಸಾಹಾರಿ, ಮಿಶ್ರಹಾರಿ, ಸ್ವಪೋಷಕಗಳು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ, ಆಪ್ಷನ್ ಇದಕ್ಕೆ ಇತರೆ ಪ್ರಾಣಿಗಳನ್ನು ಇದಕ್ಕೆ ಮಾಂಸಾಹಾರಿ, ಮಿಶ್ರಹಾರಿ, ಸಸ್ಯಾಹಾರಿ ಮತ್ತು ಸ್ವಪೋಷಕ ಅಂತ ಇದೆ. ಇದಕ್ಕೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮಾಂಸಾಹಾರಿ ಅಂತಂತೇಳಿ ಕರೀತಾರೆ. ಇತರ ಪ್ರಾಣಿಗಳನ್ನು ತಿನ್ನೋದು ಅಂತಂತಂದರೆ ಅದು ಮಾಂಸಾಹಾರಿ ಅಂತಂತೇಳಿ ಅರ್ತಾರೆ. ಮನುಷ್ಯ ಒಬ್ಬ ಮಿಶ್ರಹಾರಿ ಪ್ರಾಣಿಯಾಗಿದ್ದಾನೆ. ಹೌದಾ? ಸಮತೋಲನ ಆಹಾರದಲ್ಲಿ ಶರ್ಕರ ಪಿಷ್ಟದ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಬಂದುಬಿಟ್ಟು 75%, 14%, 5%, 4% ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ, 14% ಅನ್ನೋದು ಸರಿಯಾದ ಉತ್ತರ. 14%. ಓಕೆ, ನೆಕ್ಸ್ಟ್ ನೋಡಿ, ಒಬ್ಬ ವ್ಯಕ್ತಿಗೆ ಕಾಲುಗಳಲ್ಲಿ ನೀರು ತುಂಬಿಕೊಂಡರೆ ಆ ವ್ಯಕ್ತಿಗೆ ಈ ವಿಟಮಿನ್ ಕೊರತೆ ಇದೆ. ಎ ವಿಟಮಿನ್, ಸಿ ವಿಟಮಿನ್, ಹಾಗೆ ಬಿ ವಿಟಮಿನ್, ಡಿ ವಿಟಮಿನ್ ಅಂತ ಇದೆ. ಇದಕ್ಕೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ, ಬಿ ವಿಟಮಿನ್ನ ಕೊರತೆ ಇದೆ ಅಂತಂತೇಳಿ ಅರ್ಥ. ನೆಕ್ಸ್ಟ್ ನೋಡಿ, ಸಾಲುಮರದ ತಿಮ್ಮಕ್ಕ ನೆರಳು ಯೋಜನೆ ಪ್ರಾರಂಭವಾದಂತಹ ವರ್ಷ ನೋಡಿ. ನೆರಳು ಯೋಜನೆ ಪ್ರಾರಂಭವಾದಂಥ ವರ್ಷ ಆಪ್ಷನ್ ಎ ಬಂದುಬಿಟ್ಟು 2012, 13, 13, 14, 2014, 15, 15, 16 ಅಂತ ಇದೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ ಅನ್ನೋದು 2014, 15 ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಸ್ವಂತ ಜಮೀನು ಇಲ್ಲದ ಬೇರೆಯವರ ಜಮೀನಿನಲ್ಲಿ ಕೆಲಸ ಮಾಡುವವರು ಕೃಷಿ ಕಾರ್ಮಿಕರು, ಕೃಷಿ ಮಾಲೀಕರು, ಸಣ್ಣ ಕೃಷಿಕಾರರು, ದೊಡ್ಡ ಕೃಷಿಕಾರರು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಕೃಷಿ ಕಾರ್ಮಿಕರು ಸರಿಯಾದ ಉತ್ತರ. ಈ ಕೆಳಗಿನವುಗಳಲ್ಲಿ ಯಾವುದು ಧಾನ್ಯಗಳನ್ನು ಸಂಗ್ರಹಿಸುವ ವಿಧಾನ ಅಲ್ಲ ಅಂತ ಹೇಳಿದ್ದಾರೆ? ಹಗೇವು, ಬಿದಿರಿನ ಕಣಜ, ಉಗ್ರಾಣ, ಜಲಾಶಯ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಡಿ, ಜಲಾಶಯ. ಇದು ಉಗ್ರಾಣವನ್ನು ಧಾನ್ಯಗಳನ್ನು ಸಂಗ್ರಹಿಸುವಂಥ ಒಂದು ವಿಧಾನ ಅಲ್ಲದೇ ಇರುವಂಥದ್ದಾಗಿದೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ, ಹಾಗೆ ಯಾರೆಲ್ಲ ವಿದ್ಯಾರ್ಥಿಗಳೇ ಕ್ಲಾಸನ್ನು ಕೇಳ್ತಾ ಇದ್ದರೆ, ನಿಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಹಾಗೆ ಲೈವ್ ಕ್ಲಾಸಸ್ಗಳನ್ನು ತಾವು ವೀಕ್ಷಣೆ ಮಾಡಬೇಕು ಅಂತಂದ್ರೆ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಓಕೆ, ನೆಕ್ಸ್ಟ್ ನೋಡೋಣ. ಆಗಿದ್ದರೆ ಕ್ವಶನ್ ನಂಬರ್ 28 ನೋಡಿ, ಅಣುವಿನಲ್ಲಿರುವ ಪರಮಾಣು ಸಂಖ್ಯೆಗಳನ್ನು ರಾಸಾಯನಿಕ ಸಂಕೇತದ ಮೂಲಕ ಸೂಚಿಸುವಂಥದ್ದು ಯಾವುದು ಅಂತ ಕೇಳಿದ್ದಾರೆ. ಪರಮಾಣು ಸೂತ್ರ, ಅಣುಸೂತ್ರ, ಇಲ್ಲಿ ನೋಡಿ ಅಣುಸೂತ್ರ 2 ಸಲ ರಿಪೀಟ್ ಆಗಿದೆ. ನೆಕ್ಸ್ಟ್ ಕಣಸೂತ್ರ ಅಂತ ಇದೆ ನೋಡಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಅಣುಸೂತ್ರ. ಇದು ಬಿ ಮತ್ತು ಅಥವಾ ಸಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ, ಅಂಕು ಡೊಂಕದ ಅಂಚು ಹೊಂದಿರುವ ಎಲೆ ಯಾವುದು ಅಂತ ಕೇಳಿದ್ದಾರೆ. ಅಂಕು ಡೊಂಕಾದ ಅಂಚು ಹೊಂದಿರುವಂತಹ ಎಲೆ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಇದಕ್ಕೆ ಗುಲಾಬಿ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಸೂರ್ಯನನ್ನು ಸುತ್ತಲು ಹೆಚ್ಚು ಸಮಯ ತೆಗೆದುಕೊಳ್ಳುವಂತಹ ಗ್ರಹ ಯಾವುದು? ಭೂಮಿ ಗ್ರಹ, ಯುರೇನಸ್, ನೆಪ್ಚೂನ್, ಶುಕ್ರ ಗ್ರಹ. ಹಾಗಾದರೆ ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇನ್ನೊಂದು ಪೂರಕ ಪ್ರಶ್ನೆಯನ್ನು ಕೇಳ್ತೀನಿ, ನಿಮಗೆ ನೋಡೋಣ. ಉತ್ತರನ ಕಮೆಂಟ್ ಮಾಡಿ ತಿಳಿಸಿ. ಅತ್ಯಂತ ದೊಡ್ಡ ಗ್ರಹ ಯಾವುದು ಅಂತೇಳಿ ಉತ್ತರನ ಕಮೆಂಟ್ ಮಾಡಿ ತಿಳಿಸಿ ವಿದ್ಯಾರ್ಥಿಗಳೇ. ಓಕೆನಾ? ಹಾಗಿದ್ರೆ ಈ ಒಂದು 70ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ, ಯಾವುದು? ನೆಪ್ಚೂನ್ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ನೆಪ್ಚೂನ್ ಕೆಳಗಿನವುಗಳಲ್ಲಿ ಯಾವುದು ಅನಿಲ ದೈತ್ಯ ಗ್ರಹ ಅಲ್ಲ? ಗುರು, ಶನಿ, ಯುರೇನಸ್, ಭೂಮಿ ಅಂತ ಇದೆ. ಇದಕ್ಕೆ ಆಪ್ಷನ್ ಎ ಬುಧ, ಭೂಮಿ, ಮಂಗಳ, ಗುರು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಬುಧ ಗ್ರಹ ಸರಿಯಾದ
ಉತ್ತರ. ನೆಕ್ಸ್ಟ್ ನೋಡಿ, ಪಕ್ಷಿಗಳ ಚಲನೆಯ ಅಂಗ ಯಾವುದು ಅಂತ ಕೇಳಿದ್ದಾರೆ. ಪಕ್ಷಿಗಳ ಚಲನೆಯ ಅಂಗ ರೆಕ್ಕೆ, ಕಾಲು, ಬಾಯಿ, ದೇಹ ಅಂತ ಇದೆ. ಇದು ರೆಕ್ಕೆ, ಇದು ಪಕ್ಷಿಗಳ ಚಲನೆಯ ಒಂದು ಅಂಗ ಆಗಿದೆ. ಓಕೆ, ನೆಕ್ಸ್ಟ್ ನೋಡಿ, ಆಕಳಿನ ಸರಾಸರಿ ಜೀವಿತಾವಧಿ ಎಷ್ಟು? ನೋಡಿ, ಈ ಜೀವಿತಾವಧಿಯ ಮೇಲೆ ಸಾಕಷ್ಟು ಸಲ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, ಸರಿಯಾಗಿ ನೋಡ್ಕೊಳ್ಳಿ. ಆಕಳಿನ ಸರಾಸರಿ ಜೀವಿತಾವಧಿ ಎಷ್ಟು? 30 ವರ್ಷ, 20 ವರ್ಷ, 50 ವರ್ಷ, 100 ವರ್ಷ ಅಂತ ಇದೆ ವಿದ್ಯಾರ್ಥಿಗಳೇ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ, 20 ವರ್ಷ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವ ಪ್ರಶಸ್ತಿ ಸಾಲುಮರದ ತಿಮ್ಮಕ್ಕನಿಗೆ ಲಭಿಸಲಿಲ್ಲ? ಯಾವುದು ಸಿಕ್ಕಿಲ್ಲ ಅಂತ ಕೇಳ್ತಿದ್ದಾರೆ ವಿದ್ಯಾರ್ಥಿಗಳು. ನಾಡೋಜ ಪ್ರಶಸ್ತಿನ, ಅಥವಾ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಪರಿಸರ ರತ್ನ ಪ್ರಶಸ್ತಿ, ಭಾರತ ರತ್ನ ಪ್ರಶಸ್ತಿ. ನೋಡಿ, ಇದರೊಳಗೆ ಸಾಲುಮರದ ತಿಮ್ಮಕ್ಕ ಇವರನ್ನು ವೃಕ್ಷ ಮಾತೆ ಅಂತ ಕರೀತಾರೆ, ನಿಮ್ಗೆ ಗೊತ್ತಿದೆ. ಹಾಗಾದರೆ ಅವರಿಗೆ ಇಲ್ಲಿ ಯಾವ ಪ್ರಶಸ್ತಿ ಸಿಕ್ಕಿಲ್ಲ, ಲಭಿಸಿಲ್ಲ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಡಿ, ಭಾರತ ರತ್ನ ಪ್ರಶಸ್ತಿ ಅವರಿಗೆ ಸಿಕ್ಕಿಲ್ಲ. ಹಾಗಿದ್ರೆ ಯಾವ್ಯಾವ ಸಿಕ್ಕಿದ್ದಾವೆ? ನಾಡೋಜ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಪರಿಸರ ರತ್ನ ಪ್ರಶಸ್ತಿ, ಇವುಗಳು ಸಿಕ್ಕಿದ್ದಾವೆ. ಓಕೆ, ನೆಕ್ಸ್ಟ್ ನೋಡೋಣ. ಮಕ್ಕಳ ಹಾಲು ಹಲ್ಲುಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ಮಕ್ಕಳ ಹಾಲು ಹಲ್ಲುಗಳ ಸಂಖ್ಯೆ ಆಪ್ಷನ್ ಎ ಬಂದುಬಿಟ್ಟು 10, 20, 32, 18 ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, 20 ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಭಾರತದಲ್ಲಿನ ಅತಿ ಚಿಕ್ಕ ಸಸ್ಯ ಯಾವುದು? ಉಲ್ಫಿಯಾ, ಲಾಂಟನ ಅಥವಾ ಆಲದ ಮರನ, ಕೋಕೋಡಿಮೆರ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಉಲ್ಫಿಯಾ ಅನ್ನೋದು ಸರಿಯಾದ ಉತ್ತರ. ಉಲ್ಫಿಯಾ, ಇಲ್ಲಿ ಮಲ್ಫಿಯಾ ಅಂತ ಆಗಿದೆ ವಿದ್ಯಾರ್ಥಿಗಳಲ್ಲಿ, ಉಲ್ಫಿಯಾ ಅಂತ ಆಗಬೇಕು. ಉಲ್ಫಿಯಾ ಅನ್ನೋದು ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವುದು ಏಕವಾರ್ಷಿಕ ಸಸ್ಯಕ್ಕೆ ಉದಾಹರಣೆ ಅಲ್ಲ ಅಂತ ಇದೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ, ಯಾವುದು ಏಕವಾರ್ಷಿಕ ಸಸ್ಯ ಅಲ್ಲ ಅಂತ ಕೇಳಿದ್ದಾರೆ. ಯಾವುದು? ಆಪ್ಷನ್ ಡಿ, ಕಬ್ಬು. ನೆಕ್ಸ್ಟ್ ನೋಡಿ, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಯಾವುದರ ವಿಸ್ತೃತ ರೂಪವಾಗಿದೆ ಅಂತ ಕೇಳಿದ್ದಾರೆ. ಈ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಇದು ಯಾವುದರ ಒಂದು ವಿಸ್ತೃತ ರೂಪ ಅಂತ ಕೇಳಿದ್ದಾರೆ. LPG, LGP, PLG ಹಾಗೆ GLP ಅಂತ ಇದೆ. ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಇದರ ವಿಸ್ತೃತ ರೂಪ LPG. ಆಪ್ಷನ್ ಎ ಸರಿಯಾದ ಉತ್ತರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. LPG ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಭೂಮಿಯೊಳಗೆ ರೂಪುಗೊಂಡಿರುವ ದ್ರವ ರೂಪದ ಖನಿಜವದು ಅಂತ ಇದೆ. ಚಿನ್ನ, ಕಬ್ಬಿಣ, ಪೆಟ್ರೋಲ್, ತಾಮ್ರ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಪೆಟ್ರೋಲ್ ಅನ್ನೋದು ಸರಿಯಾದ ಇಲ್ಲಿ ಉತ್ತರ ಆಗುತ್ತೆ, ಪೆಟ್ರೋಲ್. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.